ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನನ್ನ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಬಹಳಷ್ಟು ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಬಹಳಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಕನ್ನಡ ಕ್ಲಾಸಿಂದ ನಮಗೆ ಕನ್ನಡ ಓದೋಕ್ಕೆ ಈಸಿ ಆಗಿದೆ, ಆದರೆ ಬರೆಯೋಕೆ ಇನ್ನೂ ಸರಿಯಾಗಿ ಬರ್ತಾ ಇಲ್ಲ ಅಂತ. ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಬರೆಯೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಹಾಗಾಗಿ ನಾನು ಒಂದಷ್ಟು ಆಕ್ಟಿವಿಟಿ ಮೂಲಕ ನಿಮಗೆ ಕನ್ನಡ ಕಲಿಸೋ ಪ್ರಯತ್ನ ಮಾಡ್ತೀನಿ. ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಕೇವಲ 1 ತಿಂಗಳಲ್ಲಿ ನೀವು ತಪ್ಪಿಲ್ಲದೆ ಬರೆಯೋಕೆ ಶುರು ಮಾಡ್ತೀರಾ. ನಾನು ಆಕ್ಟಿವಿಟಿ ಮೂಲಕ ಕಲಿಸೋದ್ರಿಂದ ನೀವು ಒಂದು 200 ನೋಟ್ಬುಕ್ ಇಟ್ಟು ಅದರಲ್ಲಿ ನಾ ಹೇಳೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ನೀವು 1 ತಿಂಗಳ ಕಾಲ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಬರೆಯೋದನ್ನು ಕಲಿತೀರಾ. ಹಾಗಾದರೆ ತಡ ಮಾಡದೆ ಒಂದು ಬುಕ್ಕು ಮತ್ತು ಪೆನ್ ಇಟ್ಕೊಂಡು ನಾ ಹೇಳೋದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಮೊದಲಿಗೆ ನಾವು ಕನ್ನಡ ವರ್ಣಮಾಲೆಯ ಸರಿಯಾದ ಉಚ್ಚಾರಣೆಯನ್ನು ಪ್ರಾಕ್ಟೀಸ್ ಮಾಡೋಣ. ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಓ, ಔ, ಅಂ, ಅಹ, ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಈಗ ನಾನು ಹೇಳ್ಕೊಟ್ನಲ್ಲ, ನೀವೊಂದ್ಸರಿ ಇದನ್ನು ಓದಿ. ಈಗ ಮತ್ತೊಂದು ಸರಿ ಪ್ರಾಕ್ಟೀಸ್ ಮಾಡೋಣ. ನಾನು ನಿಮ್ಮ ಜೊತೆ ಓದ್ತೀನಿ, ನೀವು ನನ್ನ ಜೊತೆ ಓದ್ತೀರಾ ತಾನೆ? ಸರಿ, ಹಾಗಾದರೆ ಶುರು ಮಾಡೋಣ. ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಓ, ಔ, ಅಂ, ಅಹ, ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ನೀವು ಸರಿಯಾಗಿ ಉಚ್ಚಾರಣೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಮುಂದೆ ನಾನು ಕೆಲವೊಂದು ಅಕ್ಷರಗಳನ್ನ ತೋರಿಸ್ತೀನಿ, ಅದು ಯಾವುದು ಅಂತ ಗುರುತಿಸ್ಬೇಕು. ಈಗ ಅಕ್ಷರ ಗುರುತಿಸುವಂಥ ಆಕ್ಟಿವಿಟಿ. ನಾನೀಗ ವರ್ಣಮಾಲೆಯ ಕೆಲವು ಅಕ್ಷರಗಳನ್ನು ಫಾಸ್ಟಾಗಿ ತೋರಿಸ್ತೀನಿ, ಬೇಗ ಬೇಗ ಗುರುತಿಸ್ಬೇಕು. ನೀವು ಅಕ್ಷರ ಉಚ್ಚಾರಣೆ ಮಾಡೋಕ್ಕೆ ನಾನು ಕೊಡೋದು ಕೇವಲ 1 ಸೆಕೆಂಡು. 2ನೇ ಸೆಕೆಂಡ್ಗೆ ನಾನು ಉಚ್ಚಾರಣೆ ಮಾಡಿಬಿಡ್ತೀನಿ, ಹಾಗಾಗಿ ನೀವು ಬೇಗ ಬೇಗ ಉಚ್ಚಾರಣೆ ಮಾಡಬೇಕು. ಓಕೆನಾ? ಇದು ಯಾವ ಅಕ್ಷರ? ಟ. ಇದು ಛ. ಇದು ಫ. ಇದು ರ. ಇದು ಅ. ಇದು ಹ. ಇದು ಕ. ಇದು ಢ. ಇದು ಐ. ಇದು ಯ. ಇದು ङ.
ಇದು ಝ, ಇದು ಇ, ಇದು ನ, ಇದು ಆ, ಇದು ಮ, ಇದು ಓ, ಇದು ವ, ಇದು ಸ, ಇದು ನ, ಇದು ಊ, ಇದು ಶ, ಇದು ಜ, ಇದು ಧ, ಇದು ಶ. ಹೇಗಿತ್ತು ಅಕ್ಷರ ಗುರುತಿಸೋ ಆಟ? ಚೆನ್ನಾಗಿತ್ತಾ? ಹಾಗಾದರೆ ಈಗ ನಿಮ್ಮ ಹತ್ರ ಪೆನ್ನು ಬುಕ್ಕು ಇದೆ ಅಲ್ವಾ? ನಾನು ನಿಮಗೆ ಅಕ್ಷರಗಳ ಉಕ್ತಲೇಖನ ಅಂದರೆ ಡಿಕ್ಟೇಷನ್ ಕೊಡ್ತೀನಿ. ಬರೆಯೋಕ್ಕೆ ರೆಡಿನಾ? ಸರಿ, ಹಾಗಾದರೆ ನಾನೀಗ ಅಕ್ಷರಗಳನ್ನ ಹೇಳ್ತೀನಿ, ಬರಿತಾ ಹೋಗಬೇಕು. ಬುಕ್ಕು ಪೆನ್ನು ರೆಡಿ ಆಯ್ತಾ? ಹಾಗಾದರೆ ಶುರು ಮಾಡಿ. ಮೊದಲನೇ ಅಕ್ಷರ ಶ. ಆಯ್ತಾ? ಓ. ಓ ಆಯ್ತಾ? ಸ. ಅ. ನ. ಬ. ಧ. ಔ. ತ. ಣ. ಗ. ಮ. ಕ. ಚ. ರ. ಳ. ಹ. ಜ. ಡ. ಪ. ಈಗ 20 ಅಕ್ಷರಗಳನ್ನ ನಾನು ಹೇಳಿದ್ದೀನಿ. ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ, ಚೆಕ್ ಮಾಡ್ಕೊಂಬಿಡಿ. ಶ. ಓ. ಸ. ಅ. ನ. ಬ. ಧ. ಔ. ತ. ಣ. ಗ. ಮ. ಕ. ಚ. ರ. ಳ. ಹ. ಜ. ಡ. ಪ. ಈಗ ಸರಿಯಾಗಿ ಬರ್ದಿದ್ದೀರೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ, ನಾನು ಡಿಸ್ಪ್ಲೇ ಮಾಡ್ತೀನಿ. ಎಲ್ಲ ಸರಿಯಾಗಿ ಚೆಕ್ ಮಾಡ್ಕೊಂಡ್ರಾ? ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ 20ಕ್ಕೆ ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ, ಓಕೆನಾ? ಈಗ ಮತ್ತೊಂದು ಆಕ್ಟಿವಿಟಿ ಮಾಡೋಣ. ಈ ಆಕ್ಟಿವಿಟಿಯ ಹೆಸರೇನಂತಂದರೆ ಉಚ್ಚಾರಣೆಯ ಆಟ. ಈ ಒಂದು ಆಕ್ಟಿವಿಟಿಯಿಂದ ನಿಮಗೆ ಹ್ರಸ್ವ ಸ್ವರ, ದೀರ್ಘ ಸ್ವರವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಜೊತೆಗೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಕಲಿತೀರಾ. ಈಗ ನಾನು ತೋರಿಸುವಂತಹ ಅಕ್ಷರಗಳನ್ನ ನನ್ನ ಜೊತೆ ನೀವು ಉಚ್ಚಾರಣೆ ಮಾಡಬೇಕು. ಆ, ಅ, ಹ, ಹ, ಅ, ಆ, ಅ, ಆ, ಹ, ಆ, ಹ, ಆ. ನಾನು ಯಾವ ರೀತಿ ಉಚ್ಚಾರಣೆ ಮಾಡೋದು ಅಂತ ಹೇಳ್ಕೊಟ್ಟೆ ಅಲ್ವಾ? ಈಗ ನೀವೊಂದ್ಸರಿ ಉಚ್ಚಾರಣೆ ಮಾಡಿ. ಈ ಅಕ್ಷರಗಳ ಸರಿಯಾದ ಉಚ್ಚಾರಣೆ ನಿಮಗೆಲ್ಲರಿಗೂ ಗೊತ್ತಾಯ್ತಲ್ವಾ? ಈಗ ನಾವು ಈ ಅಕ್ಷರಗಳಿರುವ ಕೆಲವು ಪದಗಳನ್ನು ಓದೋಣ. ಅಮರ, ಆಗಸ, ಹವಳ. ಗೊತ್ತಾಯ್ತಲ್ವಾ? ಮುಂದೆ ಈಗ ಬರುವಂತಹ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋಣ. ಖ, ಕ, ಖ, ಕ, ಕ, ಖ, ಖ, ಕ. ಈಗ ನೀವೊಂದ್ಸರಿ ಉಚ್ಚಾರಣೆ ಮಾಡಿ.
ಈಗ ನಾವು ಈ ಅಕ್ಷರಗಳಿರುವ ಪದಗಳನ್ನು ಓದೋಣ. ಕಮಲ, ಖಗ. ಮುಂದೆ ಬರುವಂತಹ ಅಕ್ಷರಗಳು ಘ ಗ, ಘ ಗ, ಗ ಘ, ಗ ಘ. ಈ ಅಕ್ಷರಗಳಿಂದ ಉಂಟಾಗುವ ಪದಗಳನ್ನು ಓದೋಣ. ಗಗನ, ಘಟ. ಈಗ ಮುಂದಿನ ಅಕ್ಷರಗಳನ್ನು ಪ್ರಾಕ್ಟೀಸ್ ಮಾಡೋಣ. ಚ ಛ, ಚ ಛ, ಚ ಛ, ಚ ಛ. ಈಗ ನೀವೊಂದ್ಸರಿ ಇದನ್ನು ಉಚ್ಚಾರಣೆ ಮಾಡಿ. ಉಚ್ಚಾರಣೆ ಮಾಡಿ ಆಯ್ತಾ? ಈಗ ಕೆಲವು ಪದಗಳನ್ನು ನೋಡೋಣ. ಚಮಚ, ಛಲ. ಈಗ ಬಂದಿರುವ ಅಕ್ಷರಗಳು ಜ ಝ, ಜ ಝ, ಝ ಝ, ಜ ಝ. ಗೊತ್ತಾಗ್ತಾ ಇದೆಯಾ ಯಾವ ರೀತಿ ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದು ಅಂತ? ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಯ್ತಾ? ಹಾಗಾದರೆ ಇದರಿಂದ ಬರುವಂತಹ ಪದಗಳನ್ನು ನೋಡೋಣ. ಜಳಕ, ಝಳ ಝಳ. ಗೊತ್ತಾಗ್ತಾ ಇದೆಯಾ ಉಚ್ಚಾರಣೆ? ಈಗ ಮುಂದಿನ ಅಕ್ಷರಗಳು ಟ ಠ, ಟ ಠ, ಠ ಟ, ಟ ಠ. ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಇದರಿಂದ ಬರುವಂತಹ ಪದಗಳು ಟಪಟಪ, ಠಣ ಠಣ. ಮುಂದಿನ ಅಕ್ಷರಗಳನ್ನು ನೋಡೋಣ. ಡ ಢ, ಡ ಢ, ಢ ಢ, ಡ ಢ. ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಈಗ ಇದರಿಂದ ಬರುವಂತಹ ಪದಗಳು ಢಬ ಢಬ, ಢವ ಢವ. ಮುಂದಿನ ಅಕ್ಷರಗಳು ತ ಥ, ತ ಥ, ಥ ತ, ತ ಥ. ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಇದರಿಂದ ಬರುವಂತಹ ಪದಗಳು ತಬಲ, ಥಳ ಥಳ. ಮುಂದಿನ ಅಕ್ಷರಗಳು ದ ಧ, ದ ಧ, ಧ ದ, ಧ ದ. ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಈಗ ಇದರಿಂದ ಬರುವಂತಹ ಪದಗಳನ್ನ ನೋಡೋಣ. ದಸರಾ, ಧವಳ. ಮುಂದಿನ ಅಕ್ಷರಗಳು ನ ಣ, ನ ಣ, ಣ ನ, ಣ ನ. ಗೊತ್ತಾಗ್ತಾ ಇದೆಯಾ? ನೀವೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಇದರಿಂದ ಬರುವಂತಹ ಪದಗಳನ್ನು ನೋಡೋಣ. ನಯನ, ಹಣ. ಕನ್ಫ್ಯೂಸ್ ಮಾಡೋ ಅಕ್ಷರಗಳು ಅಂದರೆ ಲ ಳ, ಲ ಳ, ಲ ಳ, ಲ ಳ. ನೀವು ಇದನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ಮಾಡಿದ್ರಾ? ಈಗ ಇದರಿಂದ ಬರುವಂತಹ ಪದಗಳನ್ನು ನೋಡೋಣ. ನಳ, ಅಗಲ. ಇವತ್ತಿನ ಆಕ್ಟಿವಿಟಿ ಬೇಸ್ಡ್ ಕ್ಲಾಸ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಇದೇ ರೀತಿಯ ಆಕ್ಟಿವಿಟಿ ಬೇಸ್ಡ್ ಕ್ಲಾಸ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಅದೇ ರೀತಿ ಒಂದು ನೋಟ್ಬುಕ್ ಇಟ್ಟು ನಾನು ಮಾಡೋ ಆ್ಯಕ್ಟಿವಿಟಿನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಖಂಡಿತವಾಗ್ಲೂ ನೀವು ಕೇವಲ 30 ಡೇಸಲ್ಲಿ ಕನ್ನಡನ ತಪ್ಪಿಲ್ಲದೆ ಬರಿತೀರಾ, ಹಾಗೆ ಓದ್ತೀರಾ ಕೂಡ. ಓಕೆ, ಟೇಕ್ ಕೇರ್, ಬಾಯ್.